ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಾಮರಾಜನಗರದ ಬಗ್ಗೆ ಕಂಪ್ಲೀಟ್ ಟ್ರಿಪ್ ಪ್ಲಾನ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ಇಲ್ಲಂತೂ ಸಾಕಾದಷ್ಟು ಫೇಮಸ್ ಪ್ರವಾಸಿ ತಾಣಗಳೇ ಇವೆ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ಬಜೆಟ್ ರೂಮ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಇಲ್ಲಿ ಬೆಸ್ಟ್ ರೆಸ್ಟೋರೆಂಟ್ಸ್ ಎಲ್ಲಿದೆ, ಕಾರ್ ಮತ್ತು ಬೈಕ್ ರೆಂಟಲ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಈ ಜಾಗಕ್ಕೆ ನಾವು ಯಾವುದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಮೂಲಕ ರೀಚ್ ಆಗಬಹುದು ಅಂತ ನೋಡೋಣ. ಹಾಗೆ 3 ದಿನಗಳಲ್ಲಿ ನೀವು 17 ಫೇಮಸ್ ಜಾಗಗಳನ್ನ ನೋಡಬಹುದು. ಈ ಜಾಗಗಳ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಆದ್ರಿಂದಾಗಿ ಈ ಅಲ್ಟಿಮೇಟ್ ಟ್ರಿಪ್ ಪ್ಲಾನ್ ನಿಮ್ಗೆ ತುಂಬಾನೇ ಉಪಯುಕ್ತವಾಗುತ್ತೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಕ್ಕೆ ಮಿಸ್ ಮಾಡಬೇಡಿ. ಮತ್ತು ಇಂತಹ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ಸುತ್ತಾಡು ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಿಸ್ ಮಾಡಲೇಬೇಡಿ. ಬೆಂಗಳೂರಿಂದ ಅದು ಚಾಮರಾಜನಗರಕ್ಕೆ 174 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಇಲ್ಲಿಗೆ ನೀವು ಕಾರ್ಗಳು ಮತ್ತು ಬೈಕ್ಗಳ ಮೂಲಕ ರೀಚ್ ಆಗಬಹುದು ಅಥವಾ ಬಸ್ಗಳ ಮೂಲಕ ಕೂಡ ರೀಚ್ ಆಗಬಹುದು. ಕೆಂಗೇರಿ ಸ್ಯಾಟಲೈಟ್ ಟೌನ್ ಇಂದ ಡೈರೆಕ್ಟ್ ಬಸ್ಸು ನಿಮಗೆ ಚಾಮರಾಜನಗರಕ್ಕೆ ಇದೆ. ಹಾಗೆ ಟೈಮಿಂಗ್ಸ್ ಅನ್ನ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ತಿಳ್ಕೊಳ್ಬಹುದು. ಯಾವಾಗ ಬಸ್ಸು ಬರುತ್ತೆ ಅಂತ ಕೂಡ ನಮಗೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ತಿಳಿಯುತ್ತೆ. ಹಾಗೆ ಮೆಜೆಸ್ಟಿಕ್ ಇಂದ ಕೂಡ ಡೈರೆಕ್ಟ್ ಬಸ್ಗಳು ಚಾಮರಾಜನಗರಕ್ಕೆ ಹೋಗ್ತಾನೆ ಇರ್ತವೆ. ಹಾಗೆ ಇಲ್ಲಿಗೆ ಟೈಮಿಂಗ್ ಅನ್ನ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡಿ. ಬಸ್ಸು ಎಷ್ಟೊತ್ತಿಗೆ ಬರುತ್ತೆ ಅಂತ ತಿಳ್ಕೊಳ್ಳೋದ್ರಿಂದ ನಮಗೆ ಟ್ರಾವೆಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಟ್ರೈನ್ ಮೂಲಕ ಹೋಗ್ತಾ ಇದ್ದೀರಾ ಅಂದ್ರೆ ಕೂಡ ನಿಮ್ಗೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಚಾಮರಾಜನಗರಕ್ಕೆ ಟ್ರೈನ್ ಅವೈಲೇಬಲ್ ಇರುತ್ತೆ. ಬೆಳಗ್ಗೆ 7 ಗಂಟೆಗೊಂದು, ಹಾಗೆ 11:15 ಮತ್ತು 3 ಗಂಟೆ ಮತ್ತು ಸಾಯಂಕಾಲ 7 ಗಂಟೆಗೆ ಟ್ರೈನ್ಗಳು ಇರುತ್ತೆ. ಫಸ್ಟ್ ಡೇ ನೀವು ಬೆಳಗ್ಗೆನೆ ಚಾಮರಾಜನಗರಕ್ಕೆ ಹೊರಟ್ಬಿಟ್ರೆ ಬೇಗ ಹೋಗಿ ರೀಚ್ ಆಗ್ತೀರಾ. ಆಗ ಮೊದಲನೇದಾಗಿ ನೀವು ಭೇಟಿ ನೀಡಬೇಕಾಗಿರುವಂತಹ ಸ್ಥಳ ಅಂದ್ರೆ ಅದು ಚಾಮರಾಜೇಶ್ವರ ದೇವಸ್ಥಾನ. ಚಾಮರಾಜನಗರಕ್ಕೆ ನೀವು ರೀಚ್ ಆದ್ಮೇಲೆ ನೀವೇನಾದ್ರೂ ರೂಮ್ಸ್ ಅನ್ನ ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ನೀವು ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ತುಂಬಾ ಹಿಂದೆ ಅಂತೂ ಚಾಮರಾಜನಗರ ಮೈಸೂರಿಗೆನೆ ಸೇರ್ಕೊಂಡಿತ್ತು. ಆದ್ರೆ 1998ರಲ್ಲಿ ಮೈಸೂರಿನಿಂದ ಬೇರ್ಪಡಿಸಿ ಚಾಮರಾಜನಗರನ ಒಂದು ಸ್ವತಂತ್ರ ಜಿಲ್ಲೆಯಾಗಿ ಮಾಡಲಾಯಿತು. ಹಾಗೆ ಮೈಸೂರಿನ ಅರಸರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಂದೆ ಚಾಮರಾಜ ಒಡೆಯರವರು ಇದೇ ಸ್ಥಳದಲ್ಲಿ ಹುಟ್ಟಿದ್ದು. ಅದೇ ಕಾರಣಕ್ಕಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅವರ ತಂದೆಯ ಸ್ಮರಣಾರ್ಥಕವಾಗಿ 1818ರಲ್ಲಿ ಈ ಸ್ಥಳಕ್ಕೆ ಚಾಮರಾಜನಗರ ಅಂತ ಹೆಸರಿಸಿದ್ರು ಮತ್ತು ಅವರ ಹೆಸರಲ್ಲಿ ಒಂದು ದೇವಾಲಯವನ್ನು ಕೂಡ ಕಟ್ಟಿಸಿದ್ರು. ಈ ದೇವಾಲಯದಲ್ಲಿ ನಾವು ಶಿವನ ದರ್ಶನವನ್ನ ಪಡ್ಕೊಳ್ಬಹುದು. ಇಲ್ಲಿರುವಂತಹ ಶಿವಲಿಂಗ ಶೃಂಗೇರಿಯಿಂದ ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಶೃಂಗೇರಿಯಲ್ಲಿರುವಂತಹ ಒಬ್ಬ ಸ್ವಾಮೀಜಿಯನ್ನ ಕೇಳ್ಕೊಂಡಾಗ ಅವರು ಶೃಂಗೇರಿಯಲ್ಲಿ ಇದ್ದಂತಹ ನರ್ಮದಾ ಲಿಂಗವನ್ನ ಚಾಮರಾಜನಗರ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳ್ತಾರೆ. ಆ ಶೃಂಗೇರಿಯ ಸ್ವಾಮಿಗಳೇ ಈ ದೇವಾಲಯಕ್ಕೆ ರಾಜತ್ವ ಮತ್ತು ಈಶ್ವರತ್ವ ಸೇರಿ ಚಾಮರಾಜೇಶ್ವರ ಅಂತ ಹೆಸರಿಸಿ ಅಂತ ಹೇಳ್ತಾರೆ. ಆಗ್ಲಿಂದಾನೇ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇವಾಲಯಕ್ಕೆ ಚಾಮರಾಜೇಶ್ವರ ದೇವಾಲಯ ಅಂತ ಹೆಸರಿಸಿದ್ರು. ಹಾಗೆ ಮತ್ತೊಂದೇನು ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕನಸಲ್ಲಿ ಪಾರ್ವತಿ ದೇವಿ ಬಂದು ನನ್ನನ್ನು ಕೂಡ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾಳೆ. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮಂಡಕಹಳ್ಳಿ ಎಂಬ ಒಂದು ಸ್ಥಳದಿಂದ ಪಾರ್ವತಿ ದೇವಿಯ ವಿಗ್ರಹವನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಹಾಗೆ ಆಗ್ಲಿಂದ ಈ ದೇವಿಯನ್ನ ಇಲ್ಲಿ ಕೆಂಪನಂಜಾಂಬ ಎಂದು ಪೂಜಿಸ್ತಾರೆ. ಹಾಗೆ ಈ ದೇವಾಲಯದಲ್ಲಿ ನಾವು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ಪಡ್ಕೊಳ್ಬಹುದು. ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ ಮಕ್ಕಳಾಗಿಲ್ದೇ ಇರೋರು, ಮದುವೆ ಆಗಿಲ್ದೇ ಇರೋರು ಅಥವಾ ಇನ್ನು ಕೆಲಸ ಸಿಕ್ಕಿಲ್ದೇ ಇರೋರು ಈ ದೇವಾಲಯಕ್ಕೆ ಬಂದು ಹರಕೆಗಳನ್ನ ಕಟ್ಕೊಳ್ಳೋದ್ರಿಂದ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗತ್ತೆ ಅಂತ ತುಂಬಾನೇ ನಂಬ್ತಾರೆ. ಹಾಗೆ ಇಲ್ಲಿ ಸ್ವಯಂ ಆದಿಶಕ್ತಿಯೇ ನೆಲೆಸಿರೋದ್ರಿಂದ ಹೆಣ್ಣು ಮಕ್ಕಳನ್ನ ಇವಳು ಯಾವಾಗ್ಲೂ ಹರಿಸ್ತಾಳೆ ಅಂತ ಒಂದು ನಂಬಿಕೆ ಇದೆ. ಅದೇ ಕಾರಣಕ್ಕಾಗಿ ಇಲ್ಲಿ ಸಾಕಾದಷ್ಟು ಹೆಣ್ಣು ಮಕ್ಕಳು ಬಂದು ಇವಳ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳು ನಡೆಯೋದಿಲ್ಲ. ಆದ್ರೆ ಚಾಮರಾಜೇಶ್ವರನ ರಥೋತ್ಸವ ಆಷಾಢ ಮಾಸದಲ್ಲೇ ನಡೆಯೋದು. ಇದು ಯಾಕೆ ಅಂದ್ರೆ ಚಾಮರಾಜ ಒಡೆಯರವರು ಆಷಾಢ ಮಾಸದ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ್ದು. ಹಾಗೆ ಇದೇ ದಿವಸದಂದು ಈ ದೇವಾಲಯನ ಕೂಡ ಸ್ಥಾಪನೆ ಮಾಡಲಾಯಿತು. ಇದೇ ಕಾರಣಕ್ಕಾಗಿ ಆಷಾಢ ಮಾಸದಲ್ಲಿ ಇಲ್ಲಿ ಚಾಮರಾಜೇಶ್ವರನ ರಥೋತ್ಸವ ನಡೆಯೋದು. ಹಾಗೆ ರಥೋತ್ಸವದ ದಿವಸದಂದು ಚಾಮರಾಜೇಶ್ವರನ ದರ್ಶನವನ್ನ ಪಡ್ಕೊಂಡು ರಥಕ್ಕೆ ಹಣ್ಣು ಮತ್ತು ದವಸ ಧಾನ್ಯಗಳನ್ನ ಎಸೆಯೋದ್ರಿಂದ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ನಂಬಲಾಗುತ್ತೆ. ಈ ದೇವಾಲಯ ಅಂತೂ ಚಾಮರಾಜನಗರದಿಂದ ಕೇವಲ 800 ಮೀಟರ್ಸ್ ದೂರದಲ್ಲಿದೆ. ಇದಾದ್ಮೇಲೆ ನೀವು ಕೇವಲ 650 ಮೀಟರ್ಸ್ ದೂರ ಇರುವಂತಹ ಶ್ರೀ ಕೊಳದ ಗಣಪತಿ ದೇವಾಲಯಕ್ಕೆ ಭೇಟಿ ನೀಡಬೇಕು.
ಹಾಗೆ ಈ ದೇವಾಲಯ ಕೂಡ ಚಾಮರಾಜನಗರದಲ್ಲಿ ತುಂಬಾನೇ ಫೇಮಸ್. ಇಲ್ಲಿರುವಂತಹ ಗಣಪತಿಯ ವಿಗ್ರಹ ಇಲ್ಲೇ ಇರುವಂತಹ ಒಂದು ಕೊಳದಲ್ಲಿ ಸಿಕ್ಕಿದ್ರಿಂದ ಈ ದೇವಾಲಯಕ್ಕೆ ಕೊಳದ ಗಣಪತಿ ದೇವಾಲಯ ಅಂತಾನೆ ಕರೆಯಲಾಗುತ್ತೆ. ಈ ದೇವಾಲಯದ ಎದುರುಗಡೆನೆ ನಾವು ಒಂದು ಕೊಳವನ್ನ ನೋಡಬಹುದು. ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಗಣಪತಿ ತುಂಬಾನೇ ಪವರ್ಫುಲ್ ಅಂತ ನಂಬಲಾಗುತ್ತೆ. ಇವನು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ತುಂಬಾ ಬೇಗ ಈಡೇರಿಸ್ತಾನೆ ಅಂತ ನಂಬಲಾಗುತ್ತೆ. ಈ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ನೀವು 3.9 ಕಿಲೋಮೀಟರ್ಗಳಷ್ಟು ದೂರ ಇರುವ ಕರಿವರದರಾಜಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಬಹುದು. ಈ ಕರಿವರದರಾಜಸ್ವಾಮಿ ದೇವಾಲಯ ಅಂತೂ ತುಂಬಾನೇ ಶ್ರೇಷ್ಠವಾದದ್ದು. ಇದು ಸುಮಾರು 400 ವರ್ಷಗಳಷ್ಟು ಹಿಂದಿನ ದೇವಾಲಯ. ಈ ದೇವಾಲಯಕ್ಕೆ ಯಾಕೆ ಕರಿವರದರಾಜಸ್ವಾಮಿ ದೇವಾಲಯ ಅಂತ ಕರೀತಾರೆ ಅಂದ್ರೆ, ತುಂಬಾ ಹಿಂದೆ ಇಲ್ಲಿ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ ಸಾಕಾದಷ್ಟು ತಾವರೆ ಹೂಗಳು ಬಿಟ್ಟಿದ್ವು. ಹಾಗೆ ಇಲ್ಲಿಗೆ ಒಂದು ಆನೆ ಬರುತ್ತೆ. ಆ ಆನೆಗೆ ಒಂದ್ಸಲ ಕಾಲು ಜಾರ್ ಬಿಡುತ್ತೆ. ಹಾಗೆ ಆ ಕೆರೆ ಒಳಗಡೆ ಬಿದ್ದು ಹೋಗುತ್ತೆ. ಅದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಚೆ ಬರೋಕೆ ಆಗ್ತಾ ಇರೋದಿಲ್ಲ. ಆಗ ಆನೆ ವರದರಾಜ ಸ್ವಾಮಿಯನ್ನ ನೆನೆಸ್ಕೊಳ್ಳುತ್ತೆ, ಅಂದ್ರೆ ವಿಷ್ಣುವನ್ನ ನೆನೆಸ್ಕೊಳ್ಳುತ್ತೆ. ಆಗ ವರದರಾಜ ಸ್ವಾಮಿ ಅಲ್ಲಿ ಬಂದು ಆ ಆನೆಯನ್ನ ಕಾಪಾಡ್ತಾನೆ. ಆಗ್ಲಿಂದ ಈ ಸ್ಥಳಕ್ಕೆ ಕರಿ ವರದರಾಜ ಸ್ವಾಮಿ ದೇವಾಲಯ ಅಂತಾನೆ ಹೆಸರು ಬಂತು. ಕರಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಆನೆ ಅಂತ. ಇಲ್ಲಿ ಮತ್ತೊಂದು ವಿಚಿತ್ರ ಏನು ಅಂದ್ರೆ, ಕಾಗೆಗಳು ಇಲ್ಲಿ ಒಂದು ಕೂಡ ಕಾಣೋದಿಲ್ಲ. ಯಾಕೆ ಅಂದ್ರೆ ತುಂಬಾ ಹಿಂದೆ ಇಲ್ಲಿ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ರು. ಆಗ ರಾಕ್ಷಸರು ಅದನ್ನ ಭಗ್ನಗೊಳಿಸ್ಲಿಕ್ಕೆ ಬಂದಿರ್ತಾರೆ. ಆಗ ಋಷಿ ಮುನಿಗಳು ಆ ರಾಕ್ಷಸರನ್ನೆಲ್ಲ ಕಾಗೆಗಳಾಗಿ ಹೋಗಿ ಅಂತ ಶಾಪ ಕೊಟ್ಟಿರ್ತಾರೆ. ಆಗ್ಲಿಂದ ಇಲ್ಲಿ ಕಾಗೆಗಳು ಬರೋದೇ ಇಲ್ಲ ಅಂತ ಇಲ್ಲಿನ ಜನರು ನಂಬ್ತಾರೆ. ಅಕಸ್ಮಾತ್ ಕಾಗೆಗಳು ಬಂದ್ರೆ ಇಲ್ಲಿ ಏನೋ ಕೆಟ್ಟದು ಸಂಭವಿಸುತ್ತೆ ಅಂತ ನಂಬಲಾಗುತ್ತೆ. ಇಲ್ಲಿಗೆ ಹೋದಾಗ ನೀವು ಟ್ರೆಕ್ಕಿಂಗ್ ತರ ಏನಿರೋದಿಲ್ಲ, ಇದು ಮೆಟ್ಲುಗಳನ್ನ ಅವರೇ ನಿರ್ಮಾಣ ಮಾಡಿದರೆ. ಅದರ ಮೂಲಕ ನೀವು ಬೆಟ್ಟದ ಮೇಲೆ ಹೋಗಿ ದೇವಾಲಯದಲ್ಲಿ ದೇವರ ದರ್ಶನವನ್ನ ಪಡ್ಕೊಳ್ಬಹುದು. ಈ ದೇವಾಲಯವನ್ನ ನೋಡಾದ್ಮೇಲೆ ನೀವು 16 ಕಿಲೋಮೀಟರ್ಗಳಷ್ಟು ದೂರ ಇರುವ ಸುವರ್ಣವತಿ ಡ್ಯಾಮ್ಗೆ ರೀಚ್ ಆಗಿ. ಸುವರ್ಣವತಿ ನದಿಯನ್ನಂತೂ ಚಾಮರಾಜನಗರದ ಜೀವ ನದಿ ಅಂತಾನೆ ಕರೆಯಲಾಗುತ್ತೆ. ಹಾಗೆ ಈ ಸುವರ್ಣವತಿ ಡ್ಯಾಮ್ ಅನ್ನ 1977ರಲ್ಲಿ ನಿರ್ಮಿಸಲಾಯಿತು. ಈ ಜಲಾಶಯ ಅಂತೂ ತುಂಬಾನೇ ವಿಶಾಲವಾಗಿದ್ದು ಸಾಕಾದಷ್ಟು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಮತ್ತೊಂದೇನು ಅಂದ್ರೆ, ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಸುಮಾರು 2 ಕೋಟಿ ರೂಪಾಯಿ ಬೇಕಾಯಿತು. ಚಾಮರಾಜನಗರಕ್ಕೆ ಬಂದಾಗಂತೂ ಈ ಸುವರ್ಣವತಿ ಡ್ಯಾಮ್ಗಂತೂ ನೀವು ಭೇಟಿ ನೀಡಲೇಬೇಕು. ಈ ಡ್ಯಾಮ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ ಕೇವಲ 7.2 ಕಿಲೋಮೀಟರ್ಸ್ ದೂರ ಇರುವಂತಹ ಚಿಕ್ಕೋಳೆ ಡ್ಯಾಮ್ಗೆ ನೀವು ರೀಚ್ ಆಗಬೇಕು. ಈ ಡ್ಯಾಮ್ ಚಿಕ್ಕೋಳೆ ಎಂಬ ಒಂದು ಗ್ರಾಮದಲ್ಲಿ ಇರೋದ್ರಿಂದ ಇದಕ್ಕೆ ಚಿಕ್ಕೋಳೆ ಡ್ಯಾಮ್ ಅಂತ ಹೆಸರಿಸಿದ್ದಾರೆ. ಇದಂತೂ ತುಂಬಾ ಪ್ರಶಾಂತವಾದ ಜಾಗ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸಾಕಾದಷ್ಟು ಜನರೇನಿಲ್ಲಿರೋದಿಲ್ಲ. ಹಾಗೆ ಶಾಂತವಾದ ವಾತಾವರಣನ ನೀವು ನೋಡಬಹುದು. ಇದಾದ್ಮೇಲೆ ಫಸ್ಟ್ ಡೇ ಕೊನೆಯದಾಗಿ ನೀವು ಚಿಕ್ಕೋಳೆ ಡ್ಯಾಮ್ ಇಂದ ಕೇವಲ 25 ಕಿಲೋಮೀಟರ್ಸ್ ದೂರ ಇರುವಂತಹ ಶ್ರೀ ರಾಮೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ. ಈ ದೇವಾಲಯವನ್ನ ಗಂಗರು 9ನೇ ಶತಮಾನದಲ್ಲಿ ಕಟ್ಟಿಸಿದ್ದು. ಹೌದು, ಇದಂತೂ ತುಂಬಾನೇ ಪುರಾತನ ದೇವಾಲಯ. ಇದಂತೂ 1000 ವರ್ಷಗಳಷ್ಟು ಹಳೆಯ ದೇವಸ್ಥಾನ. ಈ ದೇವಾಲಯದಲ್ಲಿ ನಾವು ತುಂಬಾನೇ ಸೂಕ್ಷ್ಮ ಕೆತ್ತನೆಗಳನ್ನ ಕಾಣಬಹುದು. ಹಾಗೆ ಅದ್ಭುತವಾದ ಶಿಲ್ಪಕಲೆಗಳನ್ನ ಕಣ್ತುಂಬಿಸ್ಕೊಳ್ಬಹುದು. ಮತ್ತು ಇಲ್ಲಿ ಪರಶಿವನ ದರ್ಶನವನ್ನ ನಾವು ಪಡ್ಕೊಳ್ಬಹುದು. ಇವಾಗ ಈ ದೇವಾಲಯವನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ನೀವು ನಿಮ್ಮ ರೂಮ್ಗಳಿಗೆ ವಾಪಸ್ ರಿಟರ್ನ್ ಆಗಬಹುದು. 2ನೇ ದಿನ ಬೆಳಗ್ಗೆ ನೀವು ಬೇಗ ಬಂಡೀಪುರಕ್ಕೆ ರೀಚ್ ಆಗಬೇಕು. ಯಾಕಂದ್ರೆ ಬಂಡೀಪುರ ಬೆಳಗ್ಗೆ 6ರಿಂದ 9 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ನಂತರ 3 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಓಪನ್ ಇರೋದು. ಬೆಳಗ್ಗೆನೆ ಯಾಕೆ ನೀವು ಬಂಡೀಪುರಕ್ಕೆ ಹೋಗ್ಬೇಕು ಅಂದ್ರೆ, ಬೆಳಗಿನ ಹೊತ್ತು ತುಂಬಾನೇ ಸೊಗಸಾಗಿರತ್ತೆ ನೇಚರ್ ನಿಮ್ಗೆ ನೋಡ್ಲಿಕ್ಕೆ. ಬೆಳಗಿನ ವೆದರ್ ನಿಮ್ಗೆ ತುಂಬಾನೇ ಸೂಕ್ತವಾಗಿರುತ್ತೆ ಕೂಡ. ಇದನ್ನಂತೂ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಟೈಗರ್ ರಿಸರ್ವ್ ಆಗಿ ಸ್ಥಾಪನೆ ಮಾಡಿದ್ರು. ಇದಂತೂ ಸುಮಾರು 868 ಕಿಲೋಮೀಟರ್ಗಳಷ್ಟು ವಿಸ್ತಾರವಾದ ನ್ಯಾಷನಲ್ ಪಾರ್ಕ್ ಆಗಿದೆ. ಇಲ್ಲಂತೂ ತುಂಬಾ ವಿಧವಾದ ಪಕ್ಷಿಗಳು, ಆನೆಗಳು, ಜಿಂಕೆಗಳು, ಹಾಗೆ ಬೆಂಗಾಲ್ ಟೈಗರ್ಗಳು ಮತ್ತು ಸಾಂಬಾ ಜಿಂಕೆಗಳು ಇವೆಲ್ಲವೂ ಕೂಡ ಇಲ್ಲಿ ವಾಸಿಸ್ತಾ ಇದ್ದಾವೆ. ಇದಕ್ಕಿಂತ ಮುಂಚೆ ಮೈಸೂರಿನ ಮಹಾರಾಜರು ಈ ಸ್ಥಳದಲ್ಲಿ 90 ಕಿಲೋಮೀಟರ್ಗಳಷ್ಟು ಜಾಗದಲ್ಲಿ ವೇಣುಗೋಪಾಲ ವೈಲ್ಡ್ ಲೈಫ್ ಪಾರ್ಕ್ ಅಂತ ಹೇಳಿ 1931ರಲ್ಲಿ ನಿರ್ಮಿಸಿದ್ರು. ನಂತರ 1973ರಲ್ಲಿ ಇದನ್ನ ಇನ್ನಷ್ಟು ವಿಸ್ತಾರಗೊಳಿಸಿ ಬಂಡೀಪುರ ಟೈಗರ್ ರಿಸರ್ವ್ ಅನ್ನಾಗಿ ಮಾಡಿದ್ರು.
ಹಾಗೆ ನೀವು ಎಲ್ಲಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾಶ್ ಅನ್ನ ಕ್ಯಾರಿ ಮಾಡಿ, ಯಾಕಂದ್ರೆ ಸಾಕಾದಷ್ಟು ಕಡೆ ಆನ್ಲೈನ್ ಪೇಮೆಂಟ್ ಆಪ್ಷನ್ಸ್ ಇರೋದಿಲ್ಲ. ಹಾಗೆ ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂಸ್ ಕೂಡ ಆಗಬಹುದು. ಈ ಕಾರಣಕ್ಕಾಗಿ ನೀವು ಕ್ಯಾಶ್ ಅನ್ನ ಕ್ಯಾರಿ ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ. ಬಂಡೀಪುರಕ್ಕೆ ಬಂದ್ಮೇಲೆ ನೀವು ಸಫಾರಿಗಂತೂ ಹೋಗ್ಲೇಬೇಕು. ಹಾಗೆ ಇದಕ್ಕಾಗಿ ನೀವು ಚಾರ್ಜಸ್ ಅನ್ನ ಪೇ ಮಾಡಬೇಕಾಗತ್ತೆ. ಇಲ್ಲಂತೂ ಬೇರೆ ಬೇರೆ ಸಫಾರಿ ಆಪ್ಷನ್ಸ್ ಇರ್ತವೆ, ಅದಕ್ಕೆಲ್ಲ ಡಿಫ್ರೆಂಟ್ ಚಾರ್ಜಸ್ ಕೂಡ ಇರುತ್ತೆ. ಹಾಗೆ ನೀವು ಎಷ್ಟು ಜನ ಹೋಗ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡಿ ಸಫಾರಿಗಳನ್ನ ಬುಕ್ ಮಾಡ್ಕೊಳ್ಬಹುದು. ಬುಕಿಂಗ್ ಮಾಡ್ಕೊಳ್ಳುವಾಗ ನೀವು ಅಡ್ವಾನ್ಸ್ ಬುಕಿಂಗ್ ಅನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಪೇ ಮಾಡಬಹುದು. ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾರೆ. ನೀವು ಆನ್ಲೈನ್ ಬುಕಿಂಗ್ ಮಾಡ್ತೀರಾ ಅಂದ್ರೆ ಅಲ್ಲೇ ಹೋಗಿ ಕೂಡ ನೀವು ಬುಕಿಂಗ್ ಅನ್ನ ಮಾಡ್ಕೊಳ್ಬಹುದು. ನೀವು ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಅದರ ಲಿಂಕ್ ಅನ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಇಲ್ಲಿ ಬಂಡೀಪುರದ ಸಫಾರಿ ಆದ್ಮೇಲೆ ನೀವು ಇಲ್ಲಿಂದ 25 ಕಿಲೋಮೀಟರ್ಸ್ ದೂರ ಹೋದ್ರೆ ಹಿಮವದ್ ಗೋಪಾಲಸ್ವಾಮಿ ದೇವಾಲಯವನ್ನ ನೀವು ಕಾಣಬಹುದು. ಈ ದೇವಾಲಯ ಅಂತೂ ಅತ್ಯಂತ ವಿಶೇಷವಾದ ದೇವಾಲಯ ಅಂತಾನೆ ಕರೆಯಲ್ಪಡುತ್ತೆ. ಯಾಕಂದ್ರೆ ಇಲ್ಲಿ ಸದಾಕಾಲ ಹಿಮ ಇರುತ್ತೆ. ಮತ್ತೊಂದು ವಿಚಿತ್ರವಾದ ಸಂಗತಿ ಏನು ಅಂದ್ರೆ ಈ ಸ್ಥಳದಲ್ಲಿ ಕಾಗೆಗಳೆಲ್ಲ ಹಂಸಗಳಾಗಿ ಬದಲಾಗ್ತವೆ ಅಂತ ನಂಬಲಾಗುತ್ತೆ. ಹಾಗೆ ಈ ಸ್ಥಳವನ್ನ ಕರ್ನಾಟಕದ ಊಟಿ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ಈ ಸ್ಥಳ ಸದಾಕಾಲ ಹಿಮದಿಂದ ಕೂಡಿರುತ್ತೆ ಮತ್ತು ತುಂಬಾ ತಂಪಾದ ವಾತಾವರಣ ಇರುತ್ತೆ. ಈ ದೇವಾಲಯದಲ್ಲಿರುವ ವೇಣುಗೋಪಾಲ ಸ್ವಾಮಿ ವಿಗ್ರಹವನ್ನ ಸ್ವಯಂ ಅಗಸ್ತ್ಯ ಮುನಿಗಳೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಕಥೆನೇ ಇದೆ. ಅದೇನು ಅಂದ್ರೆ ದ್ವಾಪರ ಯುಗದಲ್ಲಿ ಹಿಮವಂತ ಪರ್ವತದ ಮಗಳಾದ ಗಿರಿಜೆಯ ಕಲ್ಯಾಣ ಶಿವನೊಂದಿಗೆ ನಡೀತಾ ಇರುತ್ತೆ. ಆಗ ಆ ಸ್ಥಳಕ್ಕೆ ಎಲ್ಲಾ ದೇವಾನುದೇವತೆಗಳು ಮತ್ತು ಋಷಿ ಮುನಿಗಳು ಸೇರಿರ್ತಾರೆ. ಇವರೆಲ್ಲ ಒಂದೇ ಕಡೆ ಸೇರಿರೋದ್ರಿಂದ ಭೂಮಿಗೆ ಅಸಮತೋಲನ ಉಂಟಾಗತ್ತೆ. ಇದಕ್ಕಾಗಿ ಅದು ಒಂದೇ ಕಡೆ ವಾಲ್ಬಿಡತ್ತೆ. ಆಗ ದೇವಾನುದೇವತೆಗಳೆಲ್ಲ ಈ ಅಸಮತೋಲನವನ್ನ ಸರಿಗೊಳಿಸ್ಲಿಕ್ಕೆ ಈ ಭಾರಕ್ಕೆ ಸಮನಾಗಿರುವಂತಹ ಅಗಸ್ತ್ಯ ಮುನಿಗಳನ್ನ ದಕ್ಷಿಣಕ್ಕೆ ತೆರಳಿ ಅಲ್ಲಿ ವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಹೀಗ್ ಮಾಡೋದ್ರಿಂದ ಭೂಮಿ ತನ್ನ ಸಮತೋಲನವನ್ನು ಮರಳಿ ಪಡೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅಗಸ್ತ್ಯ ಮುನಿಗಳು ಒಪ್ಕೊಂಡು ದಕ್ಷಿಣಕ್ಕೆ ತೆರಳುತ್ತಾರೆ. ಆಗ ಅವರು ಈಗ ಇರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಮೇಲೆ ಕೂತ್ಕೊಂಡು ವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಆಗ ಅವನನ್ನ ಕೇಳ್ಕೊಳ್ತಾರೆ, ನೀನು ನಿನ್ನ ಕುಟುಂಬದ ಸಮೇತ ಇಲ್ಲಿ ಬಂದು ನೆಲೆಸು ಮತ್ತು ಕಲಿಯುಗದಲ್ಲಿ ಜನರಿಗೆಲ್ಲ ಹರಿಸುವಂತ ಪ್ರಾರ್ಥಿಸ್ತಾರೆ. ಆಗ ಶ್ರೀಕೃಷ್ಣ ಒಂದು ಷರತ್ತಿನ ಮೇರೆಗೆ ಮಾತ್ರ ನಾನು ಇಲ್ಲಿ ಬಂದು ನೆಲೆಸ್ತೀನಿ ಅಂತ ಹೇಳ್ತಾನೆ. ಅದೇನು ಅಂದ್ರೆ ನಾನು ಇರುವ ಸ್ಥಳದಲ್ಲಿ ಸದಾಕಾಲ ಹಿಮ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅಗಸ್ತ್ಯ ಮುನಿಗಳು ಸರಿ ಹಾಗೆ ಆಗ್ಲಿ ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣನನ್ನ ಬರ್ಮಾಡ್ಕೊಂಡು ಅಲ್ಲಿ ಅವನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವಾಲಯದ ಗರ್ಭಗುಡಿಯಲ್ಲಿ ರುಕ್ಮಿಣಿ, ಸತ್ಯಭಾಮೆ, ಗೋಪಿಕಾ ಸ್ತ್ರೀಯರು ಹಾಗೆ ಗೋವುಗಳು ಮತ್ತು ಕೃಷ್ಣ ಕೊಳಲನ್ನ ಊತ್ತ ನಿಂತಿದ್ದಾನೆ. ಇವೆಲ್ಲ ಕೂಡ ಒಂದೇ ಕಲ್ಲಿನಿಂದ ನಿರ್ಮಾಣ ಆಗಿರೋದು ಇಲ್ಲಿನ ವಿಶೇಷತೆ. ಹಾಗೆ ಕೃಷ್ಣನ ಷರತ್ತಿನಂತೆ ಅವನ ನೆತ್ತಿಯಲ್ಲಿ ಯಾವಾಗೂ ಹಿಮ ಇರುತ್ತೆ ಮತ್ತು ಗರ್ಭಗುಡಿಯ ಮುಂಭಾಗದಲ್ಲಿ ಯಾವಾಗ್ಲೂ ಹಿಮ ಇರುತ್ತೆ. ಹಾಗೆ ಈ ಗರ್ಭಗುಡಿಯಲ್ಲಿರುವಂತಹ ಹಿಮದ ನೀರನ್ನೇ ತೀರ್ಥದ ರೀತಿ ಪ್ರೋಕ್ಷಣೆ ಮಾಡುವ ಪದ್ಧತಿ ಇಲ್ಲಿದೆ. ಹಾಗೆ ಈ ದೇವಾಲಯದ ಸುತ್ತಲೂ 8 ತೀರ್ಥಗಳಾದ ಹಂಸತೀರ್ಥ, ಶಂಖತೀರ್ಥ, ಚಕ್ರತೀರ್ಥ, ಗದಾತೀರ್ಥ, ಪದ್ಮತೀರ್ಥ, ಶಾನ್ಮತೀರ್ಥ, ವನಮೂಲಿಕಾ ತೀರ್ಥ ಮತ್ತು ತೊಟ್ಲು ತೀರ್ಥ ಎಂಬ ತೀರ್ಥಗಳು ಇವೆ. ವಿಶೇಷತೆ ಏನು ಅಂದ್ರೆ ಮಕ್ಕಳಿಲ್ಲದವರು ಈ ತೊಟ್ಲು ತೀರ್ಥದಲ್ಲಿ ಮಿಂದು ಗೋಪಾಲಸ್ವಾಮಿಯ ದರ್ಶನವನ್ನ ಪಡ್ಕೊಳ್ಳೋದ್ರಿಂದ ಅವರಿಗೆ ಸಂತಾನ ಭಾಗ್ಯ ಸಿಗತ್ತೆ ಅಂತ ನಂಬಲಾಗುತ್ತೆ. ಹಾಗೆ ಈ ದೇವಾಲಯದ ಆವರಣದಲ್ಲಿ ನಿಮಗೆ ಒಂದೂ ಕೂಡ ಕಾಗೆಗಳು ಕಾಣ್ಲಿಕ್ಕೆ ಸಿಗೋದೇ ಇಲ್ಲ. ಯಾಕಂದ್ರೆ ಇಲ್ಲಿರುವ ತೀರ್ಥಗಳಲ್ಲೆಲ್ಲ ಕಾಗೆಗಳು ಮಿಂದು ಹಂಸಗಳಾಗಿ ಹಾರಿ ಹೋಗಿದಾವೆ ಅಂತ ಒಂದು ವಿಚಿತ್ರವಾದ ನಂಬಿಕೆ ಇದೆ. ಇಷ್ಟು ವಿಶಿಷ್ಟವಾದ ಹಿಮವದ್ ಗೋಪಾಲಸ್ವಾಮಿ ದೇವಾಲಯಕ್ಕೆ ನೀವು ಚಾಮರಾಜನಗರಕ್ಕೆ ಬಂದಾಗ ಭೇಟಿ ನೀಡಲೇಬೇಕು. ಹಾಗೆ ದೇವಾಲಯವನ್ನ ನೋಡಾದ ಮೇಲೆ 31 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಶ್ರೀ ತ್ರಯಂಬಕೇಶ್ವರ ದೇವಾಲಯ ಸಿಗುತ್ತೆ. ಈ ದೇವಸ್ಥಾನ ಅಂತೂ ಸುಮಾರು 1000 ವರ್ಷಗಳಷ್ಟು ಹಳೆಯ ದೇವಸ್ಥಾನ. ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ ತ್ರಿಕಾಲದಲ್ಲೂ ಸಹ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ಶಿವನ ವಿಗ್ರಹದ ಮೇಲೆ ಬೆಳಕು ಬೀಳ್ತಾನೆ ಇರುತ್ತೆ. ಬೆಳಗ್ಗೆ, ಸಾಯಂಕಾಲ, ರಾತ್ರಿ ಯಾವುದೇ ಹೊತ್ತಾಗಿರ್ಲಿ ಶಿವನ ವಿಗ್ರಹದ ಮೇಲೆ ಬೆಳಕು ಬೀಳ್ತಾನೆ ಇರುತ್ತೆ. ಅದಂತೂ ತುಂಬಾನೇ ವಿಶಿಷ್ಟವಾದದ್ದು. ಈ ದೇವಾಲಯ ಚೋಳರ ಕಾಲದ ದೇವಾಲಯ ಅಂತ ನಂಬಲಾಗುತ್ತೆ. ನಾವೆಲ್ಲರೂ ಹಂಪಿಯಲ್ಲಿ ಕಲ್ಲಿನ ಸಪ್ತಸ್ವರಗಳ ನಾದವನ್ನ ಕೇಳಿರ್ತೀವಿ. ಅದೇ ರೀತಿ ಈ ತ್ರಯಂಬಕೇಶ್ವರ ದೇವಾಲಯದಲ್ಲೂ ಕೂಡ ಸಪ್ತಸ್ವರಗಳ ನಾದವನ್ನ ನಾವು ಆಲಿಸಬಹುದು. ಹಾಗೆ ಈ ದೇವಾಲಯದಲ್ಲಿ ಸಾಕಾದಷ್ಟು ವಿಶಿಷ್ಟವಾದ ಶಿಲ್ಪಕಲೆಗಳನ್ನು ಕೂಡ ನಾವು ಕಣ್ತುಂಬಿಸಿಕೊಳ್ಳಬಹುದು. ಹಾಗೆ ಇಲ್ಲಿರುವ ನಂದಿಯ ವಿಗ್ರಹದ ಮೇಲೆ ತ್ರಿಕಾಲದಲ್ಲೂ ಕೂಡ ಬೆಳಕು ಬೀಳುತ್ತೆ. ಈ ನಂದಿಯ ವಿಗ್ರಹದ ಮೇಲೆ ಬೆಳಕು ಬಿದ್ದಾದ್ಮೇಲೆ
ಇಡೀ ದೇವಾಲಯಕ್ಕೆಲ್ಲ ಬೆಳಕು ಬೀಳತ್ತೆ. ಇದೊಂದು ಅಚ್ಚರಿಯಾದ ಸಂಗತಿ ಅಂತಾನೆ ಹೇಳ್ಬಹುದು. ಈ ಬೆಳಕನ್ನ ಭಕ್ತಾದಿಗಳು ನೋಡಿ ಆಗ ಅವರು ಏನನ್ನಾದರೂ ಬೇಡ್ಕೊಂಡಾಗ ಅದು ಈಡೇರತ್ತೆ ಅಂತ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಗರ್ಭಗುಡಿಯಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ಗಳನ್ನ ಹಾಕ್ಲಿಲ್ಲ ಅಂದ್ರೂ ಕೂಡ ಈ ಬೆಳಕು ಶಿವನ ಮೇಲೆ ಸದಾಕಾಲ ಇರುತ್ತೆ. ಇದು ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ಕೂಡ ಇರುತ್ತೆ. ಸುಮಾರು ಸಂಜೆ 6:30 ಗಂಟೆವರೆಗೂ ಕೂಡ ಈ ಬೆಳಕು ಕಾಣುತ್ತೆ. ಈ ದೇವಸ್ಥಾನ ನೀವು ನೋಡಾದ್ಮೇಲೆ ಇಲ್ಲಿಂದ 30 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮ್ಗೆ ಹರಳುಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತೆ. ಈ ಸ್ಥಳನ ತುಂಬಾ ಹಿಂದೆ ಮಣಿಪುರ ಅಂತ ಕರಿತಾ ಇದ್ರು. ಯಾಕಂದ್ರೆ ನಾಗಸಂಕುಲಕ್ಕೆ ಸೇರಿದ್ದ ಅತ್ಯಮೂಲ್ಯವಾದ ನಾಗಮಣಿಗಳು ಈ ಸ್ಥಳದಲ್ಲಿ ಇದ್ವು ಅಂತ ಹೇಳಲಾಗುತ್ತೆ. ಈ ಪವಿತ್ರ ಮಣಿಗಳ ರಕ್ಷಣೆಗಾಗಿ ಇಡೀ ನಾಗಸಂಕುಲನೇ ಕೋಟೆಯಂತೆ ನಿಂತು ರಕ್ಷಿಸ್ತಾ ಇದ್ವು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಇದನ್ನ ಹರಳುಕೋಟೆ ಅಂತ ಕರೆಯಲಾಯಿತು. ಹಾಗೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ಸುಮಾರು 8.5 ಅಡಿ ಎತ್ತರದ ವಿಶಾಲವಾದ ಆಂಜನೇಯನ ವಿಗ್ರಹವನ್ನ ಕಣ್ತುಂಬಿಸ್ಕೊಳ್ಬಹುದು. ಇಲ್ಲಿ ಆಂಜನೇಯ ಸ್ವಾಮಿ ಹೇಗೆ ಬಂದು ನೆಲೆ ನಿಂತ ಎಂಬ ಬಗ್ಗೆ ಒಂದು ಕಥೆ ಇದೆ. ಅದೇನು ಅಂದ್ರೆ, ತುಂಬಾ ಹಿಂದೆ ಅರ್ಜುನ ದೇಶ ಸಂಚಾರಕ್ಕಾಗಿ ಹೊರಟಾಗ ರಾಮೇಶ್ವರದಲ್ಲಿ ಸ್ವಲ್ಪ ದಿನ ಉಳ್ಕೊಳ್ತಾನೆ. ಆಗ ಅಲ್ಲಿದ್ದ ರಾಮ ಸೇತುವೆಯನ್ನ ನೋಡಿ ಅತಿ ಪರಾಕ್ರಮಿಯಾದ ರಾಮನೇ ಒಂದೇ ಬಾಣದಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಬಹುದಾಗಿತ್ತು. ಆದ್ರೆ ವಾನರ ಸೇನೆಯ ಸಹಾಯದಿಂದಲೇ ಯಾಕೆ ಈ ಸೇತುವೆಯನ್ನ ಕಟ್ಟಿಸಿದ್ದು ಅಂತ ಯೋಚಿಸ್ತಾ ಇರ್ತಾನೆ. ಆಗ ಅಲ್ಲೇ ಧ್ಯಾನಿಸ್ತಾ ಇದ್ದಂತಹ ಹನುಮಂತ ಅರ್ಜುನನಲ್ಲಿ ಬಂದು, ಶ್ರೀರಾಮನೇ ಈ ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಅಷ್ಟು ದೊಡ್ಡ ವಾನರ ಸೇನೆ ಇದರ ಮೇಲೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ವಾದಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವರಿಬ್ಬರ ವಾದ ಅಂತೂ ಎಷ್ಟೊತ್ತಾದ್ರೂ ಮುಗಿತಾನೆ ಇರೋದಿಲ್ಲ. ಆಗ ಅಲ್ಲಿಗೆ ಒಬ್ಬ ವೃದ್ಧ ಬ್ರಾಹ್ಮಣ ಬರ್ತಾನೆ. ಆಗ ಆ ಬ್ರಾಹ್ಮಣ ಇಲ್ಲಿ ನಡೆದಂತಹ ವಿಷಯವನ್ನೆಲ್ಲ ಕೇಳಿ, ಅರ್ಜುನ, ನೀನು ಒಂದು ಬಾಣದಿಂದ ಸೇತುವೆಯನ್ನ ಮಾಡು, ಹಾಗೆ ಹನುಮಂತ ನೀನು ನಿನ್ನ ಬಲದಿಂದ ಒಂದು ಸೇತುವೆಯನ್ನ ನಿರ್ಮಾಣ ಮಾಡು ಅಂತ ಹೇಳ್ತಾರೆ. ನೀವಿಬ್ಬರು ನಿರ್ಮಿಸಿದ ಸೇತುವೆಯಲ್ಲಿ ಯಾರ ಸೇತುವೆ ಶ್ರೇಷ್ಠ ಎಂದು ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಅರ್ಜುನ ದಿಢೀರನೆ ತನ್ನ ಬಾಣವನ್ನ ಹೂಡಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡೇ ಬಿಡ್ತಾನೆ. ಆಗ ಆ ಬ್ರಾಹ್ಮಣ, ಹನುಮ ನೀನು ಈಗ ಆ ಸೇತುವೆ ಮೇಲೆ ನಡಿ ಅಂತ ಹೇಳ್ತಾನೆ. ಆಗ ಹನುಮಂತ ಆ ಸೇತುವೆಯ ಮೇಲೆ ನಿಂತು ತನ್ನ ಬೃಹದಾಕಾರವನ್ನ ತೋರ್ಪಡಿಸಿ ಅದರ ಮೇಲೆ ಕುಣಿಯಲು ಆರಂಭಿಸ್ತಾನೆ. ಎಷ್ಟೇ ಕುಣಿದ್ರೂ ಸಹ ಆ ಸೇತುವೆಗೆ ಏನೂ ಆಗೋದಿಲ್ಲ, ಒಂಚೂರು ಕೂಡ ಅಲುಗಾಡೋದಿಲ್ಲ. ಆಗಂತೂ ಹನುಮಾರ್ಜುನರಿಗೆ ತುಂಬಾನೇ ಆಶ್ಚರ್ಯವಾಗತ್ತೆ. ಆಗ ಅವರು ಆ ಬ್ರಾಹ್ಮಣ ಆಚಾರ್ಯರನ್ನ ಕಂಡ ತಕ್ಷಣವೇ ವಿಷ್ಣುವಿನ ದರ್ಶನ ಆಗತ್ತೆ. ಆಗ ವಿಷ್ಣು ರಾಮನಾಗಿ ಹನುಮನ ಹಿಂದೆ ಮತ್ತು ಕೃಷ್ಣನಾಗಿ ಅರ್ಜುನನ ಹಿಂದೆ ಸದಾಕಾಲ ನೆಲೆಸಿರ್ತೀನಿ ಅಂತ ಹೇಳ್ತಾನೆ. ಈ ಕಾರಣಕ್ಕಾಗಿನೇ ಇವರಿಬ್ಬರೂ ನಿರ್ಮಿಸಿದ ಸೇತುವೆ ಒಂದೇ ಅಂಶದಿಂದ ಕೂಡಿದೆ ಎಂದು ಹೇಳ್ತಾನೆ. ಈಗ ನಿಜ ದರ್ಶನವಾಗಿದ್ರಿಂದ ಹನುಮಂತನಿಗೆ ಅರ್ಜುನನ ಮೇಲೆ ಪ್ರೀತಿ ಉಂಟಾಗುತ್ತೆ. ಅದಕ್ಕೆ ಹನುಮ ಅರ್ಜುನನಿಗೆ ಹೇಳ್ತಾನೆ, ನಾನು ನಿನ್ನ ರಥದ ಧ್ವಜದಲ್ಲಿ ಸದಾ ನೆಲೆಸಿರ್ತೀನಿ, ನಿನಗೆ ಯಾವುದೇ ರೀತಿ ಸಮಸ್ಯೆಗಳು ಉಂಟಾದಾಗ ನಾನು ನಿನ್ನ ರಕ್ಷಣೆಗೆ ಬರ್ತೀನಿ ಅಂತ ಹೇಳ್ತಾನೆ. ಮುಂದೆ ಒಂದ್ ದಿವಸ ಅರ್ಜುನ ಅಜ್ಞಾತವಾಸದಲ್ಲಿ ಬೃಹನ್ನಳೆಯ ವೇಷದಲ್ಲಿದ್ದು ಸೂರ್ಯನಿಗೆ ಅರ್ಘ್ಯೆಯನ್ನ ಬಿಡ್ತಾ ಇರ್ತಾನೆ. ಆಗ ನಾಗರಾಜನ ಪುತ್ರಿಯಾದ ಚಿತ್ರಾಂಗದೆ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನನನ್ನ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ನಂತರ ಚಿತ್ರಾಂಗದೆ ತನ್ನ ತಂದೆಯಾದ ನಾಗರಾಜನನ್ನ ಕೇಳ್ತಾಳೆ, ಈಕೆ ಎಷ್ಟು ಸುಂದರವಾಗಿದ್ದಾಳೆ, ಹಾಗೆ ಇವಳು ಸೂರ್ಯನಿಗೆ ಯಾಕೆ ಅರ್ಘ್ಯೆಯನ್ನ ಅರ್ಪಿಸ್ತಾ ಇದ್ಲು ಅಂತ ಕೇಳ್ತಾಳೆ. ಆಗ ನಾಗರಾಜನಿಗೆ ಅರ್ಜುನನ ನಿಜ ರೂಪ ಅರಿವಾಗತ್ತೆ. ಆಗ ಇವನು ಬೃಹನ್ನಳೆಯಲ್ಲ, ಮಧ್ಯಪಾಂಡವ ಅರ್ಜುನ ಅಂತ ಹೇಳ್ತಾನೆ. ಆಗ ಪಾರ್ಥ ಮತ್ತು ಚಿತ್ರಾಂಗದೆ ಇಬ್ರು ಮೆಚ್ಚಿ ಗಾಂಧರ್ವ ವಿವಾಹವನ್ನ ಆಗ್ತಾರೆ. ಇವರಿಬ್ಬರ ಪ್ರೀತಿಯ ಫಲವಾಗಿ ಬಬ್ರುವಾಹನ ಈ ಮಣಿಪುರದಲ್ಲೇ ಜನಿಸಿದ ಅಂತ ಹೇಳಲಾಗುತ್ತೆ. ಮುಂದೆ ತನ್ನ ಸಂಸ್ಥಾನಕ್ಕೆ ಮರಳಿದ ಅರ್ಜುನನಿಗೆ ಸಂಪೂರ್ಣವಾಗಿ ತನ್ನ ಪತ್ನಿ ಮತ್ತು ಪುತ್ರನನ್ನ ಮರೆತು ಹೋಗ್ತಾನೆ. ನಂತರ ಕುರುಕ್ಷೇತ್ರ ಯುದ್ಧ ಕೂಡ ಗೆದ್ದಾದ್ಮೇಲೆ ಅರ್ಜುನ ಅಶ್ವಮೇಧ ಯಾಗವನ್ನ ಆಚರಿಸ್ತಾನೆ. ಭರತಖಂಡದ ಉತ್ತರ ಭಾಗವನ್ನೆಲ್ಲ ಸಂಚರಿಸಿದ ಆ ಅಶ್ವ ಮುಂದೆ ದಕ್ಷಿಣ ಭಾರತದೆಡೆಗೆ ಬಬ್ರುವಾಹನ ಇದ್ದಂತಹ ಸ್ಥಳವಾದ ಮಣಿಪುರಂ ಕಡೆಗೂ ಕೂಡ ಈ ಅಶ್ವ ಹೋಗುತ್ತೆ. ಬಬ್ರುವಾಹನ ಕೂಡ ಅರ್ಜುನನಂತೆಯೇ ಪರಾಕ್ರಮಿಯಾಗಿರ್ತಾನೆ. ಅದೇ ಕಾರಣಕ್ಕಾಗಿ ಆ ಅಶ್ವವನ್ನ ಅಲ್ಲೇ ತಡೆದು ನಿಲ್ಲಿಸ್ತಾನೆ. ಹಾಗೆ ಅರ್ಜುನನನ್ನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಆಗ ಅರ್ಜುನನಿಗೆ ಈ ಅಶ್ವವನ್ನ ಬಂಧಿಸಿದವನು ಯಾರು ಅಂತ ಯೋಚನೆ ಉಂಟಾಗತ್ತೆ. ಆಗ ತಾನೇ ಈ ಮಣಿಪುರಂಗೆ ಬರ್ತಾನೆ. ಆದ್ರೆ ಬಬ್ರುವಾಹನನನ್ನ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ.
ಹಾಗೆ ಬಬ್ರುವಾಹನನ ತಾಯಿಯನ್ನು ಕೂಡ ನಿಂದಿಸ್ತಾನೆ. ಇದರಿಂದಾಗಿ ಬಬ್ರುವಾಹನನಿಗೆ ತುಂಬಾನೇ ಕೋಪ ಉಂಟಾಗಿ ತನ್ನ ತಂದೆಯ ವಿರುದ್ಧನೇ ಯುದ್ಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅರ್ಜುನ ಕೃಷ್ಣನನ್ನೂ ಕೂಡ ನೆನೆಯದೆ ಯುದ್ಧಕ್ಕೆ ಇಳಿದು ಬಿಡ್ತಾನೆ. ಇದರಿಂದ ಹನುಮಂತನಿಗೆ ತುಂಬಾ ಕೋಪ ಉಂಟಾಗಿ ರಥಧ್ವಜದ ಮೇಲೆ ಯಾವಾಗ್ಲೂ ನೆಲೆಸಿದ್ದಂತಹ ಹನುಮಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅರ್ಜುನನ ರಥದಿಂದ ಅಶ್ವಗಳೆಲ್ಲ ಮೂರ್ಛಿತಗೊಳ್ತಾವೆ. ಹಾಗೆ ರಥದಿಂದ ಅರ್ಜುನ ಕೂಡ ಕೆಳಗಡೆ ಬಿದ್ದೋಗ್ತಾನೆ. ಆಗ ಇದನ್ನ ಕಂಡ ಬಬ್ರುವಾಹನ, ನೀನು ಕೃಷ್ಣನನ್ನ ಮರೆತು ಈ ಯುದ್ಧಕ್ಕೆ ಬಂದಿದ್ಯಾ, ಹಾಗಾದ್ರೆ ನಿನ್ಗೆ ಸೋಲು ಖಚಿತ ಅಂತ ಹೇಳ್ತಾನೆ. ಆಗ ಚಿಂತಿತನಾದ ಅರ್ಜುನ ಪ್ರಾಯಶ್ಚಿತವಾಗಿ ಕೃಷ್ಣನನ್ನ ಬೇಡ್ಕೊಂಡು ಅವನನ್ನ ಕರೀತಾನೆ. ಶ್ರೀಕೃಷ್ಣ ಅರ್ಜುನನ ರಥಧ್ವಜದ ಮೇಲೆ ಹನುಮಂತ ಇಲ್ಲ ಅನ್ನೋದರ ಬಗ್ಗೆ ಹೇಳ್ತಾನೆ. ಇದು ನಿನ್ನ ಸೋಲಿನ ಸೂಚನೆ ಅಂತ ಹೇಳ್ತಾನೆ. ಇದೇ ಕ್ಷಣ ಅವನನ್ನ ಇಲ್ಲಿ ಸ್ಥಾಪಿಸಿ ಅವನ ಕೃಪೆಗೆ ಪಾತ್ರನಾಗು ಅಂತ ಕೂಡ ಹೇಳ್ತಾನೆ. ಅದೇ ಕ್ಷಣದಲ್ಲಿ ಅರ್ಜುನ ಈಗ ನೆಲೆಸಿರುವ ಹರಳುಕೋಟೆ ಆಂಜನೇಯನ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ದ ಅಂತ ಹೇಳಲಾಗುತ್ತೆ. ಹಾಗಾಗಿನೇ ಈ ಹರಳುಕೋಟೆ ಆಂಜನೇಯನನ್ನ ಅರ್ಜುನ ಪ್ರತಿಷ್ಠಾ ಆಂಜನೇಯ ಅಂತ ಕೂಡ ಕರೆಯಲಾಗುತ್ತೆ. ಇದು ಈ ದೇವಾಲಯದ ವಿಶೇಷತೆಯಾಗಿತ್ತು. ಈ ದೇವಸ್ಥಾನನ ನೋಡಾದ್ಮೇಲೆ ನೀವು ಕೇವಲ 12 ಕಿಲೋಮೀಟರ್ಸ್ ದೂರ ಹೋದ್ರೆ ಶ್ರೀ ವೀರಭದ್ರೇಶ್ವರ ದೇವಾಲಯ ನಿಮ್ಗೆ ಸಿಗತ್ತೆ. ಈ ದೇವಾಲಯ ಅಂತೂ ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪತ್ನಿ ಲಿಂಗರಾಜಮ್ಮಣ್ಣಿಯವರು ಈ ದೇವಾಲಯವನ್ನ ರೆನೋವೇಟ್ ಮಾಡಿಸಿದ್ರು ಅಂತ ಸಹ ಹೇಳಲಾಗುತ್ತೆ. ಈ ದೇವಾಲಯವನ್ನ ಚೋಳರ ಕಾಲದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇಲ್ಲಿಗೆ ನಿಮ್ಮ 2ನೇ ದಿನದ ಪ್ರವಾಸ ಮುಗಿಯುತ್ತೆ. ನಿಮ್ಮ ರೂಮ್ಗೆ ನೀವು ವಾಪಸ್ ಆಗ್ಬೋದು, ಹಾಗೆ ರೆಸ್ಟ್ ಮಾಡಿ. ನಂತರ 3ನೇ ದಿವಸ ಬೆಳಗ್ಗೆ ನೀವು ಚಾಮರಾಜನಗರದಿಂದ ಕೇವಲ 30 ಕಿಲೋಮೀಟರ್ಸ್ ದೂರ ಇರುವಂತಹ ಶ್ರೀ ಕ್ಷೇತ್ರ ಕನಕಗಿರಿಗೆ ಭೇಟಿ ನೀಡಿ. ನಾವೆಲ್ಲರೂ ಸಾಮಾನ್ಯವಾಗಿ ಶ್ರವಣಬೆಳಗೊಳದಲ್ಲಿರುವಂತಹ ಜೈನ ಬಸದಿಯ ಬಗ್ಗೆ ಕೇಳಿರ್ತೀವಿ. ಹಾಗೆ ಅದೇ ರೀತಿ ಚಾಮರಾಜನಗರದಲ್ಲೂ ಕೂಡ ಒಂದು ಜೈನ ಬಸದಿ ಇದೆ. ಈ ದೇವಾಲಯಕ್ಕೆ ನೀವು ಕಾರ್ಗಳ ಮೂಲಕ ಬರ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ನೀವು ದೇವಸ್ಥಾನದವರೆಗೂ ಕಾರಲ್ಲಿ ಹೋಗ್ಬೋದು. ಅಥವಾ ನೀವು ಬೈಕ್ಗಳಲ್ಲಿ ಬರ್ತಾ ಇದ್ದೀರಾ ಅಂದ್ರೆ ಬೈಕ್ ಅನ್ನ ಇಲ್ಲಿ ಅಲೋ ಮಾಡೋದಿಲ್ಲ. ಅಲ್ಲೇ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ನೀವು ಮೇಲ್ವರೆಗೂ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅಷ್ಟೊಂದೇನು ನಡೆಯೋದಿರೋದಿಲ್ಲ, ಸ್ವಲ್ಪ ನಡೀಲೇಬೇಕಾಗತ್ತೆ. ಇಲ್ಲಿ ನಾವು ಒಂದು ಬೃಹತ್ ಗಾತ್ರದ ಗೊಮ್ಮಟೇಶ್ವರನ ವಿಗ್ರಹವನ್ನ ಕಾಣಬಹುದು. ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಗಂಗರ ಆಳ್ವಿಕೆ ಸ್ಟಾರ್ಟ್ ಆಗತ್ತೆ. ಅನಂತರ ಕ್ರಿಸ್ತಶಕ 5 ಮತ್ತು 6ನೇ ಶತಮಾನದಲ್ಲಿ ಈ ಕನಕಗಿರಿಯಲ್ಲಿ ಜೈನ ಬಸದಿಗಳನ್ನ ನಿರ್ಮಾಣ ಮಾಡಿಸಿದ್ರು ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನಕ್ಕಂತೂ 1500 ವರ್ಷಗಳೇ ಆಗಿದೆ. ಹಾಗೆ ಇನ್ನೊಂದೇನು ಅಂದ್ರೆ ಜಗತ್ ಪ್ರಸಿದ್ಧ ಜೈನ ಬಸದಿಗಳಲ್ಲಿ ಇದು ಒಂದು ಚಿಕ್ಕ ಟ್ರೆಕ್ಕಿಂಗ್ ರೀತಿ ನಿಮ್ಗೆ ಆಗತ್ತೆ. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 29 ಕಿಲೋಮೀಟರ್ಗಳಷ್ಟು ದೂರ ಇರುವ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯಕ್ಕೆ ನೀವು ಭೇಟಿ ನೀಡಬೇಕು. ಈ ನಂಜನಗೂಡನ್ನ ದಕ್ಷಿಣ ಕಾಶಿ ಎಂದೇ ನಂಬಲಾಗುತ್ತೆ. ಈ ದೇವಾಲಯ ಕಪಿಲಾ ನದಿಯ ಬಲಭಾಗದಲ್ಲಿ ಇದೆ. ಈ ದೇವಾಲಯದ ಗೋಪುರ ಮತ್ತು ಹೊರಾಂಗಣವನ್ನೆಲ್ಲ ಮೈಸೂರಿನ ಅರಸರಾದ 3ನೇ ಕೃಷ್ಣರಾಜ ಒಡೆಯರವರ ಪತ್ನಿಯಾದ ದೇವರಾಜಮ್ಮಣ್ಣಿಯವರು ಕಟ್ಟಿಸಿದ್ರು ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಾನು ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ. ಈ ದೇವಾಲಯವನ್ನ ನೋಡಾದ್ಮೇಲೆ ನೀವು ಇಲ್ಲಿಂದ 29 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮ್ಗೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಸಿಗತ್ತೆ. ಈ ದೇವಾಲಯಕ್ಕಂತೂ ಕಾಶಿಗೆ ಇರುವಷ್ಟೇ ಮಹತ್ವ ಇದೆ ಅಂತ ಹೇಳಲಾಗುತ್ತೆ. ಅದಕ್ಕಾಗಿನೇ ಇದನ್ನ ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತೆ. ಯಾಕಂದ್ರೆ ಕಾಶಿಯಲ್ಲಿ ನಾವು ಹೇಗೆ ತ್ರಿವೇಣಿ ಸಂಗಮವನ್ನ ನೋಡ್ತೀವಿ, ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲೂ ಕೂಡ ನಾವು ತ್ರಿವೇಣಿ ಸಂಗಮವನ್ನ ಕಾಣಬಹುದು. ಈ ಪುಣ್ಯ ಸ್ಥಳದಲ್ಲೂ ಕೂಡ 3 ನದಿಗಳು ಸೇರ್ತವೆ. ಹಾಗೆ ಇಲ್ಲಿರುವಂತಹ ನರಸಿಂಹಸ್ವಾಮಿಯ ಕೈಯಲ್ಲಿ ಗುಲಗಂಜಿ ಇದೆ. ಈ ದೇವಾಲಯ ಅಂತೂ ತುಂಬಾನೇ ವಿಶಿಷ್ಟವಾದ ದೇವಾಲಯ ಅಂತಾನೆ ಕರೆಯಲಾಗುತ್ತೆ. ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂದ್ರೆ ನಾನು ಅದನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಲೇಬೇಡಿ. ಇದಾದ್ಮೇಲೆ ನೀವು ಕೇವಲ 10 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಸೋಮನಾಥಪುರ ಶ್ರೀ ಚನ್ನಕೇಶವ ದೇವಾಲಯ ನಿಮಗೆ ಸಿಗುತ್ತೆ. ಈ ದೇವಾಲಯವನ್ನಂತೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನಾಗಿ ಗುರುತಿಸಲಾಗಿದೆ. ಈ ದೇವಾಲಯವನ್ನ ಹೊಯ್ಸಳರು ನಿರ್ಮಿಸಿದ್ದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಲೂರು ಮತ್ತು ಹಳೇಬೀಡಲ್ಲಿ ಎಷ್ಟು ಸೊಗಸಾದ ಶಿಲ್ಪಕಲೆಯನ್ನ ನಾವು ಕಾಣಬಹುದು. ಅದೇ ರೀತಿ ಈ ಸೋಮನಾಥಪುರದ ದೇವಸ್ಥಾನದಲ್ಲೂ ಕೂಡ ಅಷ್ಟು ಅದ್ಭುತವಾದ ಶಿಲ್ಪಕಲೆಗಳನ್ನ ನಾವು ಕಣ್ತುಂಬಿಸ್ಕೊಳ್ಬಹುದು. ಈ ದೇವಾಲಯವನ್ನು ಕುರಿತು ನಾನು ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಚೆಕ್ ಮಾಡಿ.
ಇದಾದ ನಂತರ ನೀವು ಕೇವಲ 25 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮಗೆ ತಲಕಾಡು ಸಿಗುತ್ತೆ. ಈ ದೇವಾಲಯವನ್ನ ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಾಣ ಮಾಡಿದ್ದು. ಇಷ್ಟು ಪುರಾತನವಾದ ದೇವಾಲಯಗಳನ್ನ ನಾವು ನೋಡೋದೇ ತುಂಬಾ ಚೆನ್ನಾಗಿ ಅನ್ಸುತ್ತೆ. ತಲಕಾಡಿನ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ನಾನು ಒಂದು ವಿಡಿಯೋನಲ್ಲಿ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ, ಅದನ್ನ ಚೆಕ್ ಮಾಡಿ. ಈ ದೇವಾಲಯವನ್ನ ನೋಡಾದ್ಮೇಲೆ 30 ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಶಿವನ ಸಮುದ್ರ ಫಾಲ್ಸ್ ಸಿಗತ್ತೆ. ಅದೇ ಗಗನಚುಕ್ಕಿ ಭರಚುಕ್ಕಿ. ಇಡೀ ಏಷ್ಯಾದಲ್ಲೇನೆ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ನಿರ್ಮಾಣಗೊಂಡಿದ್ದು ಶಿವನ ಸಮುದ್ರದಲ್ಲಿ. ಇಲ್ಲಿ ಕಾವೇರಿ ಹರಿತಾಳೆ. ಆದಷ್ಟು ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ನಲ್ಲಿ ಈ ಫಾಲ್ಸ್ಗೆ ವಿಸಿಟ್ ಮಾಡಿದಾಗ ತುಂಬಾನೇ ರಮಣೀಯವಾದ ದೃಶ್ಯಗಳನ್ನ ನೀವು ಕಣ್ತುಂಬಿಸ್ಕೊಳ್ಬಹುದು. ಈ ಶಿವನ ಸಮುದ್ರದ ಬಗ್ಗೆ ಕೂಡ ನಾನೊಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಈ ಹಿಂದೆ ಹೇಳಿದ ಹಾಗೆ ಬೈಕ್ ರೆಂಟಲ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗೆ ರೂಮ್ಗಳು ಕೂಡ ಇಲ್ಲಿ ಹೇಗೆ ಸಿಗ್ತವೆ ಅಂತ ನೋಡೋಣ ಬನ್ನಿ. ಆದಷ್ಟು ನೀವು ಓನ್ ವೆಹಿಕಲ್ಸ್ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡೋದು ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಚಾಮರಾಜನಗರದಲ್ಲಿ ನಿಮಗೆ ಬೈಕ್ ರೆಂಟಲ್ಸ್ ಸಿಗೋದು ತುಂಬಾ ಕಷ್ಟ, ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ನೀವು ಮೈಸೂರಿಗೆ ಹೋಗಬೇಕಾಗುತ್ತೆ ಬೈಕನ್ನು ರೆಂಟ್ ಮಾಡ್ಕೊಳ್ಬೇಕು ಅಂದರೆ. ಓನ್ ವೆಹಿಕಲ್ ಇಲ್ಲ, ಬಸ್ ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಡೈರೆಕ್ಟಾಗಿ ಮೈಸೂರಿಗೆ ಹೋಗ್ಬಿಡಿ. ಮೈಸೂರಲ್ಲಿ ಬೈಕ್ ರೆಂಟಲ್ಸ್ ಮೈಸೂರು ಅಂತ ಒಂದು ಶಾಪ್ ಇರುತ್ತೆ, ಅಲ್ಲಿ ನೀವು ಬೈಕ್ಗಳನ್ನು ರೆಂಟ್ಗೆ ತಗೊಳ್ಬಹುದು. ಮತ್ತೊಂದು ಅಂಗಡಿ ಅಂದರೆ ಮೈಸೂರು ರೈಡ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕೂಡ ನೀವು ಬುಕ್ ಮಾಡ್ಕೊಳ್ಬಹುದು. ಅಲ್ಲಿಂದ ಡೈರೆಕ್ಟಾಗಿ ನೀವು ಚಾಮರಾಜನಗರಕ್ಕೆ ಬಂದ್ಬಿಡ್ಬೋದು. ನೀವು ಮೈಸೂರಲ್ಲಿ ಬೈಕ್ ರೆಂಟ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ 3 ಡೇಸ್ಗೆ ನಿಮ್ಮ ಟ್ರಿಪ್ಪು ಮುಗಿಯೋದಿಲ್ಲ, 1 ಡೇ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಯಾಕಂದರೆ ಮೈಸೂರಿಂದ ಚಾಮರಾಜನಗರಕ್ಕೆ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಆಗುತ್ತೆ. ಇಷ್ಟು ಟ್ರಾವೆಲ್ ಮಾಡಿ ಮತ್ತೆ ನೀವು ಪ್ಲೇಸಸನ್ನು ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ದಿನ ಇಡೀ ನೀವು ರೆಸ್ಟ್ ಮಾಡಬೇಕಾಗುತ್ತೆ. ಸೊ 1 ದಿನ ರೆಸ್ಟ್ ಮಾಡಿ ಇನ್ನು 3 ದಿನ ನೀವು ಪ್ಲೇಸಸ್ ಅನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ಬೈಕ್ ರೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ 400 to 500 ಚಾರ್ಜ್ ಮಾಡ್ತಾರೆ ಪರ್ ಡೇ. ನೀವು ಆಲ್ಮೋಸ್ಟ್ 4 ಡೇಸ್ ತಗೊಳ್ತಾ ಇರ್ತೀರಾ, ಆದಷ್ಟು ಅವರಿಗೆ ಕಡಿಮೆ ಮಾಡಲಿಕ್ಕೆ ಹೇಳಿ. ಈಗ ರೂಮ್ಗಳನ್ನು ನೀವು ಚಾಮರಾಜನಗರದಲ್ಲೇ ಬುಕ್ ಮಾಡ್ಕೊಳ್ಬಹುದು. ಚಾಮರಾಜನಗರದಲ್ಲಿ ಸಾಕಾದಷ್ಟು ರೂಮ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಅದರಲ್ಲಿ ಒಂದಷ್ಟನ್ನು ನಾನು ಈಗ ಸಜೆಸ್ಟ್ ಮಾಡ್ತಾ ಇದ್ದೀನಿ. HMP ಕಂಫರ್ಟ್ಸ್ ಅಂತ ಇದೆ. ಇದು ಕೇವಲ 1.5 ಕಿಲೋಮೀಟರ್ಸ್ ಆಗುತ್ತೆ ಚಾಮರಾಜನಗರದಿಂದ. ಇಲ್ಲಿ ಆಲ್ಮೋಸ್ಟ್ 1000 to 1500 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ದಿವಸಕ್ಕೆ. ಮತ್ತೊಂದು ಶ್ರೀ ರತ್ನೇಶ್ವರ ರೆಸಿಡೆನ್ಸಿ ಅಂತ, ಇಲ್ಲಿಗೆ ಆಲ್ಮೋಸ್ಟ್ 1.9 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಒಂದು ದಿವಸಕ್ಕೆ ಇಲ್ಲಿ 1500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕೊನೆಯದಾಗಿ ನಿಜಗುಣ ಹೋಟೆಲ್ಸ್ ಮತ್ತು ರೆಸಾರ್ಟ್ ಅಂತ ಇರುತ್ತೆ, ಇಲ್ಲಿಗೆ 1.6 ಕಿಲೋಮೀಟರ್ಸ್ ಆಗುತ್ತೆ ಚಾಮರಾಜನಗರದಿಂದ. ಹಾಗೆ ಒಂದು ದಿವಸಕ್ಕೆ ಇಲ್ಲಿ 1500 to 2000 ರೂಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ಈಗ ಮೆನ್ಷನ್ ಮಾಡ್ತಾ ಇರುವಂತಹ ಪ್ರೈಸ್ಗಳೆಲ್ಲ ವೇರಿ ಆಗಬಹುದು ಸೀಸನ್ಸ್ಗೆ ತಕ್ಕ ಹಾಗೆ. ಹಾಗೆ ನೀವು ಟ್ರಿಪ್ಗೆ ಹೋದಾಗ ಊಟ ತಿಂಡಿ ಮಾಡಲಿಕ್ಕೆ ಬೆಸ್ಟ್ ರೆಸ್ಟೋರೆಂಟ್ಸ್ ಎಲ್ಲಿದೆ ಇಲ್ಲಿ ಅಂತ ಅಂದರೆ ಮಯೂರ ರೆಸ್ಟೋರೆಂಟ್ ಅಂತ ಇದೆ. ಇಲ್ಲಿ ನೀವು ಆರಾಮಾಗಿ ಊಟ ತಿಂಡಿ ಮಾಡ್ಕೋಬೋದು, ಇಲ್ಲಿ ಚೆನ್ನಾಗೂ ಇರುತ್ತೆ ತಿಂಡಿ ಊಟ. ಹಾಗೆ ಮತ್ತೊಂದು ಲೀ ಗ್ರ್ಯಾಂಡ್ ರೆಸ್ಟೋರೆಂಟ್ ಅಂತ ಇದೆ, ಇಲ್ಲೂ ಕೂಡ ಊಟ ಚೆನ್ನಾಗಿರುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂತಹ